ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಮುಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಕಾನೂನು ಹೋರಾಟ ಮುಂದಿನ ತಯಾರಿಗಳು ಎರಡೂ ಕಡೆಯಿಂದ ಆಗ್ತಿರೋ ಹೊತ್ತಲ್ಲಿ ಬಿಜೆಪಿಯ ಅಸಲಿ ಪ್ಲಾನ್ ಏನು ಅನ್ನೋದು ಈಗ ರಿವೀಲ್ ಆಗ್ತಿದೆ. ಅದು ಕೂಡ ಬಿಜೆಪಿ ನಾಯಕನ ಮೂಲಕವೇ. ಈಗ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರೋ ಸಚಿವರುಗಳು, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳ್ತಾ ಇರೋದೇನು, ಬೇಕು ಅಂತ ಕೇಂದ್ರದ ಒತ್ತಡದ ಕಾರಣದಿಂದಾಗಿ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ವಿರುದ್ಧವೇ ನಾವು ಹೋರಾಟ ಮಾಡ್ತೀವಿ, ರಾಜ್ಯಪಾಲರೇ ರಾಜೀನಾಮೆ ಕೊಡಲಿ ಅಂತ ಎಲ್ಲ ಆಕ್ರೋಶ ಸ್ಫೋಟವಾಗಿದೆಯಲ್ಲ. ಇದು ಬೇಕು ಅಂತ ಇಲ್ಲಿ ಸರ್ಕಾರ ಅಸ್ಥಿರಗೊಳಿಸೋದಕ್ಕಾಗೇನೆ ಮಾಡಿರುವಂಥ ತಂತ್ರ. ನಾವು ಹೆದರಲ್ಲ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಅಸಲಿಗೆ ಬಿಜೆಪಿ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಏನು ಪ್ಲ್ಯಾನ್ ಮಾಡಿಕೊಂಡಿದೆ ಹಾಗಾದರೆ? ಅಂದರೆ ಸಮೀಕರಣ ಹಾಕ್ಕೊಂಡಿರ್ತಾರೆ, ಅದಕ್ಕೆ ಪೂರಕವಾಗಿ ಎಲ್ಲ ನಡೆದರೆ ಲೆಕ್ಕ ಪಕ್ಕ ಆದರೆ ಅನ್ನೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಸಿದ್ದರಾಮಯ್ಯನವರು ಹೇಳ್ತಿರೋದು ಮತ್ತು ಕೋರ್ಟ್ನಲ್ಲಿ ನಾಳೆ ಹೋರಾಟ ಮಾಡೋದಕ್ಕೆ ಹೊರಟಿರೋದು ಕೂಡ ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡೆ. ಕುಮಾರಸ್ವಾಮಿಯವ್ರ ವಿರುದ್ಧ ಇದೆ, ಬೇರೆ ಬೇರೆಯವ್ರ ವಿರುದ್ಧ ರಾಜ್ಯಪಾಲರಿಗೆ ದೂರು ಪೆಂಡಿಂಗಲ್ಲಿದೆ ಎಷ್ಟೋ ತಿಂಗಳುಗಳಿಂದ. ಅದಕ್ಕೆಲ್ಲ ನೀವು ಅನುಮತಿ ಕೊಡದೆ, ಅವರೆಲ್ಲ CM ಆಗಿದ್ದಾಗ ಮಾಡಿದಂಥ ಅಕ್ರಮಗಳ ವಿರುದ್ಧ ಏನೂ ಕ್ರಮ ತಗೊಳ್ತೆ ನಿನ್ನೆ ಮೊನ್ನೆ ಬಂದ ದೂರಿಗೆ ಮೊದಲು ನೋಟಿಸ್ ಕೊಡ್ತೀರಿ, 2 ದಿನಕ್ಕೆ ಮತ್ತೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿನೂ ಕೊಟ್ಟಿದ್ದೀರಿ. ತನಿಖೆ ಆಗಿ ಯಾವುದೋ ಒಂದು ಏಜೆನ್ಸಿಯಿಂದ ತನಿಖೆ ಆಗಿ ರಿಪೋರ್ಟ್ ಕೂಡ ಇಲ್ಲ. ಯಡಿಯೂರಪ್ಪನವ್ರದ್ದಾದರೆ ಬೇರೆ ಕೇಸು, ಲೋಕಾಯುಕ್ತ ತನಿಖೆ ಆಗಿತ್ತು. ಈಗ ED ಮತ್ತು CBI ಸಂಕಷ್ಟ ಎದುರಾಗಿ ಆಮೇಲೆ ಜೈಲಿಗೆ ಹೋಗಿದ್ದು ಕೇಜ್ರಿವಾಲ್, ಅಲ್ಲಿನ ಪರಿಸ್ಥಿತಿನೂ ಬೇರೆ ಇತ್ತು. ಜಾರ್ಖಂಡಲ್ಲೂ ಕೂಡ ಇದೇ ರೀತಿ CBI ED ಎಂಟ್ರಿ ಆಗಿಬಿಟ್ಟಿತ್ತು. ಬಟ್ ಇಲ್ಲೇನೂ ಆಗೇ ಇಲ್ವಲ್ಲ ಅಂಥದ್ದು. ಸೊ ಇದು ದುರುದ್ದೇಶಪೂರ್ವಕ ಅಂತ ಅಲ್ವಾ ಹೇಳ್ತಿರೋದು. ಅಸಲಿಗೆ ಇದೇ ಥರ ಏನಾದರೂ ಲೆಕ್ಕಾಚಾರಗಳಿದ್ದರೆ, ಅಥವಾ ಕಾನೂನು ಪ್ರಕಾರ ರಾಜ್ಯಪಾಲರು ದಾಖಲೆಗಳನ್ನು ನೋಡಿ ಹಿಂದಿಂದ ಏನು ಮಾಡಿದ್ದಾರೋ ಬಿಟ್ಟಿದ್ದಾರೋ, ಈಗ ದಾಖಲೆಗಳು ಪೂರಕವಾಗಿದೆಯಲ್ಲ ಅಂತ ಇದಕ್ಕೆ ಕ್ರಮ ತಗೊಳ್ಳದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಕ್ರಮವನ್ನು ಮುಚ್ಚಿಡ್ಲಾ ಅನ್ನೋ ಪ್ರಶ್ನೆಯನ್ನು ಕೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸರಿ, ಆ ಆಧಾರದಲ್ಲಿಯೇ ಬಿಜೆಪಿ ಮುಂದೆ ಕಾನೂನು ಮೂಲಕ ಏನಾಗುತ್ತೋ ಅದೇ ಆಗಲಿ, ನಮಗೇನು ಸಿಗತ್ತೆ ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಿದೆ. ಹಾಗಾದರೆ ಈಗಿದು ಬಿಜೆಪಿ ನಾಯಕರ ಬಾಯಲ್ಲಿಯೇ ಹೊರಗಡೆ ಬರ್ತಿದೆ ನೋಡಿ. ಸಿದ್ದರಾಮಯ್ಯನವರು ಕೆಳಗಿಳಿದು ಬಿಟ್ಟರೆ CM ಕುರ್ಚಿಯಿಂದ ಅವರು ಕೆಳಗಿಳಿಯಬೇಕಾದ ಅನಿವಾರ್ಯತೆ ಎದುರಾಗಬಹುದು ಈ ಕೇಸಲ್ಲಿ, ಹೇಳೋಕ್ಕಾಗಲ್ಲ. ಈಗ ಲೋಕಾಯುಕ್ತ FIR ಹಾಕ್ಕೊಳ್ಳುತ್ತೆ ನಾಡಿದ್ದು. ಸಹಜವಾಗಿ ಅಲ್ಲಿ ಮೈಸೂರಲ್ಲಿ ದೂರು ಕೊಟ್ಟಾಗಿದೆ, 2-3 ಕಡೆಯಿಂದ ದಾಖಲೆಗಳೆಲ್ಲ ಬಂದಿದೆ. ಇವತ್ತು ನಾಳೆ ನಾಡಿದ್ದಷ್ಟೊತ್ತಿಗೆ ಅಲ್ಲೊಂದು FIR ಆಗುತ್ತೆ. ಇದು CBIಗೂ ಹೋಗಬಹುದು ನಾಳೆ ಕೋರ್ಟಲ್ಲಿ ಸ್ಟ್ಯಾಂಡ್ ಆದರೆ. ಸಿದ್ದರಾಮಯ್ಯನವರು ಕಾನೂನು ಹೋರಾಟದಲ್ಲಿ ಯಶಸ್ಸು ಗಳಿಸದೇ ಹೋದರೆ ನಾಳೆ CBI ತನಕ ಹೋಗುತ್ತೆ. CBI ಕೊಡಬೇಕು ಅಂತಲೇ ಈಗ ಖಾಸಗಿಯಾಗಿ ದೂರನ್ನು ದಾಖಲಿಸ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಆಗೇನಾಗುತ್ತೆ, ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಬಂದಾಗ, ಸಿದ್ದರಾಮಯ್ಯನವ್ರ ವಿರುದ್ಧ FIR ಆಗಿ ಪ್ರಕ್ರಿಯೆ ಶುರುವಾದಾಗ ಕೋರ್ಟು ಕಚೇರಿ ಅಂತ ಮುಖ್ಯಮಂತ್ರಿಗಳು ಅಲೆದಾಡೋಕ್ಕಾಗಲ್ಲ. ಇದು ಪಕ್ಷದ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಪ್ರತಿಪಕ್ಷವಾಗಿ ಬಿಜೆಪಿ ಸರ್ಕಾರವನ್ನು ಕೇಂದ್ರದಲ್ಲಿ ಪ್ರಶ್ನೆ ಮಾಡದಂತಹ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಲ್ಲಿ ಸಿಲ್ಕೊಳ್ಳುತ್ತೆ ಕಾಂಗ್ರೆಸ್ಸು. ಹಾಗಾಗಿ ಅನಿವಾರ್ಯವಾಗಿ ರಾಜೀನಾಮೆ ತಗೊಳ್ಬೇಕಾಗತ್ತೆ. ಸಿದ್ದರಾಮಯ್ಯನವ್ರು ಕೆಳಗಿಳಿದು ಬಿಟ್ಟರೆ ಆಗೇನಾಗುತ್ತೆ, ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಅಸ್ಥಿರತೆ ಕಾಡೋದಕ್ಕೆ ಶುರುವಾಗುತ್ತೆ. ಸಿದ್ದರಾಮಯ್ಯ ಬಣ ಸಿಡಿದೇಳಬಹುದು. ಯಾಕಂದರೆ ಈಗಾಗಲೇ ಕುಮಾರಸ್ವಾಮಿ ಅವರೊಂದು ಬಾಂಬ್ ಹಾಕಿಬಿಟ್ಟಿದ್ದಾರಲ್ಲ. ಇಷ್ಟೆಲ್ಲ ಈಗ BJP JDS ಹೋರಾಟಕ್ಕೆ ಎತ್ಕೊಂಡಿದ್ರು ದಾಖಲೆ ಎಳೆದಿದ್ಯಾರು, ಕೊಟ್ಟು ಬಂದಿದ್ಯಾರು? ಈಗ ಯಾರ್ಯಾರು ಕಾನೂನು ಹೋರಾಟ ಮಾಡ್ತಿದ್ದಾರೋ ಅಥವಾ ಬೇರೆ ಬೇರೆಯವರೋ, ಒಟ್ಟಿನಲ್ಲಿ ಒಂದಿಷ್ಟು ಜನರ ಮನೆಗೇ ಹೋಗಿ ದಾಖಲೆ ಫೈಲು ಕೊಟ್ಟು ಬಂದಿದ್ಯಾರು? ದಾಖಲೆ ತರೋಕೆ ಯಾರ ಮನೆ ಬಾಗಿಲಿಗೆ ಹೋಗಿದ್ರಿ ಎಲ್ಲ ಗೊತ್ತು ಅಂತ DK ಶಿವಕುಮಾರ್ ವಿರುದ್ಧ HDK ಆರೋಪ ಮಾಡಿದ್ರು. ಅದು ಆರೋಪವಾಗಿಯೇ ಉಳ್ಕೊಳ್ಳದೆ ಕಾಂಗ್ರೆಸ್ನಲ್ಲಿ ಸಿದ್ದು ಬಣದ ಶಾಸಕರ ಮನದೊಳಗೂ ನಾಟಿದ್ರೆ, ನಾಳೆ ಸಿದ್ದರಾಮಯ್ಯ ಕೆಳಗಿಳಿಯೋದಕ್ಕೆ DK ಶಿವಕುಮಾರೇ ಕಾರಣ ಅಂತ ಉಳ್ಕೊಂಡು ಬಿಟ್ಟರೆ ಮನಸ್ಸಲ್ಲಿ, ಗ್ಯಾರಂಟಿ ಸಮಸ್ಯೆ ತಂದಿಡಬಹುದು ಆ ಶಾಸಕರ ಟೀಮ್. DKನೇ CM ಮಾಡಿದ್ರೆ ಅಥವಾ ಖರ್ಗೆ ಅವರನ್ನೇ ತಂದು ಕೂರಿಸಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಲಾಯಿತು. ಹೈಕಮಾಂಡ್ ಕೂಡ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಅವ್ರ ಬೆನ್ನಿಗೆ ನಿಲ್ಲಬಹುದಿತ್ತಪ್ಪ, ಯಾಕೆ ಕುರ್ಚಿನ ಕೆಳಗಿಳಿಸಿದ್ರು ಅನ್ನೋ ರೀತಿ ಅಹಿಂದ ಆಕ್ರೋಶ ಸ್ಫೋಟವಾಗಬಹುದು. ದಲಿತ CM ಮಾಡಿದ್ರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲರೂ ಸುಮ್ಮನೆ ಇದ್ದು ಬಿಡ್ತಾರ ಗೊತ್ತಿಲ್ಲ. ಅಷ್ಟು ಸುಲಭ ಅಂತೂ ಇಲ್ಲ. ಯಾರೇ ಬಂದ CM ಆದ್ರೂ, ಖರ್ಗೆ ಅಥವಾ DK ಯಾರೇ CM ಆದರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಪರಿಣಾಮ ಅಷ್ಟು ಈಸಿಯಾಗಿ ಅರಗಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಕಾಂಗ್ರೆಸ್ನಲ್ಲಿ.
ಸೊ ನಾಳೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆದರೆ ಸರ್ಕಾರ 4 ದಿನವೂ ಇರಲ್ಲ, ಅಸ್ಥಿರವಾಗುತ್ತೆ, ಸರ್ಕಾರ ಬೀಳುತ್ತೆ ಅಂತಿದ್ದಾರೆ ನೋಡಿ ಜಾರಕಿಹೊಳಿ ಮಾತಲ್ಲಿ, ರಮೇಶ್ ಜಾರಕಿಹೊಳಿ ಅವರ ಮಾತಲ್ಲಿ ಈಗ ಬಿಜೆಪಿ ಅಸಲಿ ಪ್ಲಾನೇ ಇದೆ. ರಿಪೀಟ್ ಮಾಡಿದ್ರೆ ಅವ್ರ ಪಕ್ಷದವರೇ ಅವ್ರಿಗೆ ಮುಳುವಾದ್ರ ಅದೆಲ್ಲ ಗೊತ್ತಿಲ್ಲ. ಈ ಸದ್ಯ ಹೇಳುವ ಪರಿಸ್ಥಿತಿ ನೋಡ್ರಿ, ರಾಜಕಾರಣದಲ್ಲಿ ದೊಡ್ಡ ಅನಾಹುತ ಆಗ್ತದೆ. ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಶಿವನಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದೆ ಅದೋ ಗತಿಗೆ ಹೋಗ್ತದೆ. ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ. ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರದ್ದು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ. ದೊಡ್ಡ ಅನಾಹುತ ಆಗಿದೆ. ಅದರಲ್ಲಿ ನಮ್ಮ ಪಕ್ಷದವರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ಇದನ್ನು ಸಿದ್ದರಾಮಯ್ಯನವರು ಇದ್ರೆ ಸರ್ಕಾರ ಸ್ಥಿರವಾಗಿರುತ್ತೆ. ಕಷ್ಟಪಟ್ಟಾದರೂ ಗ್ಯಾರಂಟಿ ಅನುಷ್ಠಾನ ಮಾಡ್ತಾರೆ, ಎಲ್ಲಿಂದನೋ ಆದಾಯ ಹೊಂದಿಸ್ತಾರೆ. ಬಜೆಟ್ ಮಂಡನೆ ಮಾಡಿದಂಥ ಅನುಭವ ಇದೆ. ಶಾಸಕರು ಅನುದಾನ, ಕ್ಷೇತ್ರಾಭಿವೃದ್ಧಿ ಫಂಡ್ ಕೊಡದಿದ್ರು ಒಂದೆರಡು ಸಲ ಮಾತಾಡಬಹುದು, ಸಿಟ್ಟು ಮಾಡ್ಕೊಳ್ಬಹುದು. ಬಟ್ ಅವ್ರನ್ನ ಹಿಡಿದಿಡೋ ಕೆಪಾಸಿಟಿ ಇದೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಇನ್ಯಾರೇ ಬಂದರೂ ಗ್ಯಾರಂಟಿ ಮ್ಯಾನೇಜ್ ಮಾಡೋದು ಕಷ್ಟ, ಶಾಸಕರನ್ನ ಮ್ಯಾನೇಜ್ ಮಾಡೋದು ಇನ್ನೂ ಕಷ್ಟ. ಅಷ್ಟಲ್ಲದೆ ಬಣ ಜಗಳ ಸ್ಫೋಟವಾಗಿಬಿಟ್ರೆ ಒಂದು ಬಣ ಸಿಡಿದೆದ್ದು ಹೊರಗಡೆ ಹೋಗುವಂಥ ಸಮಯ ಬಂದುಬಿಡ್ಬೋದು. ಸೊ ಸರ್ಕಾರ ಬೀಳಿಸ್ಬೇಕಾಗಿಲ್ಲ ಬಿಜೆಪಿ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ತಾನಾಗದು ಆಗಿ ಹೋಗುತ್ತೆ ಅನ್ನುವ ಲೆಕ್ಕಾಚಾರ ಕಮಲಪಾಳ್ಯ ಹಾಕ್ಕೊಂಡಿದೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈಗ ಬಿ ಜೆ ಪಿಯವರೇ ರಾಜ್ಯಪಾಲರ ಹತ್ರ ಹೇಳಿ ಮಾಡಿಸ್ತಿದ್ದಾರೋ ಬಿಟ್ಟಿದ್ದಾರೋ ಅವೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ಬಿ ಜೆ ಪಿ ಈ ಬೆಳವಣಿಗೆಯ ಸುತ್ತ ಏನು ಲೆಕ್ಕ ಹಾಕ್ಕೊಂಡಿದೆ ಅನ್ನೋದು ಮಾತ್ರ ವೆರಿ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಕುಮಾರಸ್ವಾಮಿಯವರ ಮಾತು ಬೇರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಗ 6 ತಿಂಗಳಲ್ಲಿ ನಾನು ಸಿ ಎಂ ಆಗ್ತೀನಿ, ಚಾಮುಂಡೇಶ್ವರಿ ಆಶೀರ್ವಾದ ಇದ್ದರೆ ಮತ್ತೆ ನನಗೆ ಆ ಅವಕಾಶ ಇನ್ನು 6 ತಿಂಗಳಲ್ಲಿ ಒಲ್ದು ಬರುತ್ತೆ ಅನ್ನುವ ಮಾತಾಡಿದ್ರು. ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಕೇಂದ್ರ ಮಂತ್ರಿ ಆದಮೇಲೆ ಎಚ್ ಡಿ ಕೆ ಜಟಾಪಟಿ ಶುರುವಾಗಿದ್ದಾಗ ಮತ್ತೆ ರಾಮನಗರ ಹೆಸರಿಡ್ತೀನಿ ಅಂತ ಸವಾಲು ಹಾಕಿದ್ರು. ಸೊ ಈ ಎಲ್ಲ ಪ್ಲ್ಯಾನ್ ಬಹಳ ಹಿಂದೆಯೇ ಆಗಿತ್ತ. ಹಾಗಾಗಿ ಹೊರಬಿದ್ದಂತಹ ಮೂಡ ಫೈಲು ಮತ್ತಷ್ಟು ಬಲವನ್ನು ಪಡೆದುಕೊಳ್ತಾ ಅನ್ನೋದು ಇಂಟ್ರೆಸ್ಟಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.